ತ್ರಿಕಾಲವಂಗರು ಪೂಜ್ಯರಾದ ನನ್ನ ಅಂತರಂಗದ ಸದ್ಗುರು ಸುಕ್ಷೇತ್ರ ಇಂಚಿಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಾಬುಸಾಹೇಬ್ ಮಹಾರಾಜರನ್ನ ಹೃದಯಮಂದಿರದಲ್ಲಿ ಧ್ಯಾನಿಸಿಕೊಂಡು ಭಕ್ತಿಮೂರ್ತಿಯ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ತುಮಚಿ ಗ್ರಾಮದಲ್ಲಿ ಪರಮಪೂಜ್ಯ ಶಿವಲಿಂಗೇಶ್ವರರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥವರು ನಾಗೂರಿನ ರುದ್ರಾಕ್ಷಿ ಮಠದ ಪರಮಪೂಜ್ಯರು ಆತ್ಮೀಯರಾಗಿರ್ತಕ್ಕಂಥ ಪರಮಪೂಜ್ಯ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮೀಜಿಯವರ ದಿವ್ಯಚರಣೆಗೆ ನತಮಸ್ತಕನಾಗಿ ಇನ್ನೋರ್ವ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥವರು ಈ ಭಾಗದ ಅಪರೂಪದ ಪರಮಪೂಜ್ಯರು ನನ್ನ ಅಧ್ಯಾತ್ಮದ ಮಾರ್ಗದರ್ಶಕರಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಚನ್ನಬಸವ ಮಹಾಸ್ವಾಮೀಜಿಯವರ ದಿವ್ಯಚರಣೆಗೆ ನತಮಸ್ತಕನಾಗಿ ಚಿಕ್ಕಪಡಿಸಲಿಗೆ ಪರಮಪೂಜ್ಯರ ದಿವ್ಯಚರಣಕ್ಕೂ ತಾನೇ ಆಶೀರ್ವಚನವನ್ನು ನೀಡಿರ್ತಕ್ಕಂಥ ಆತ್ಮೀಯ ಪರಮಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ವಿವೇಕಾನಂದ ದೇವರು ದಿವ್ಯಚರಣೆಗೆ ನತಮಸ್ತಕನಾಗಿ ಪರಮಪೂಜ್ಯರು ಆತ್ಮೀಯರಾಗಿರ್ತಕ್ಕಂಥ ವೀರೇಶ್ ದೇವರು ದಿವ್ಯಚರಣೆಗೆ ನತಮಸ್ತಕನಾಗಿ ಸಂಕರಿಂದ ಆಗಮಿಸಿರ್ತಕ್ಕಂಥ ಪರಮಪೂಜ್ಯ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಯವರ ದಿವ್ಯಚರಣೆಗೆ ನತಮಸ್ತಕನಾಗಿ ಬೀಳಗಿಯ ಕಲ್ಮಠದ ಪರಮಪೂಜ್ಯರ ದಿವ್ಯಚರಣಕ್ಕೂ ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಬಂಧುಗಳೇ, ಬಸವಣ್ಣ ಒಂದು ಕಡೆ ಹೇಳ್ತಾರೆ, ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲವಯ್ಯ, ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ಶಿವನಲ್ಲವಯ್ಯ, ವೇದವ ನೋದಿದ ಬ್ರಹ್ಮನ ಶಿರವಾಗಿತ್ತು, ನಾದವ ಮಾಡಿದ ರಾವಣನಿಗೆ ಅರವಿಶ್ಯವಾಗಿತ್ತು, ವೇದ ಪ್ರಿಯನಲ್ಲ ನಾದ ಪ್ರಿಯವಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಹೇಳ್ತಾರೆ. 12ನೇ ಶತಮಾನದೊಳಗೆ ಆಗಿ ಹೋಗಿರ್ತಕ್ಕಂಥ ಬಸವಾದಿ ಪ್ರಮಥರನ್ನ ಇಂದಿನ ಶತಮಾನದೊಳಗೆ ಈ ಕಲಿಯುಗದೊಳಗೆ ನಾವು ಯಾಕೆ ನೆನೆಸಿಕೊಳ್ತೀವಿ ಅಂದ್ರ, ಯಾವ ಅಜ್ಞಾನ ಇತ್ತು, ಅಂಧಕಾರ ಇತ್ತು, ಮೌಢ್ಯತೆ ಇತ್ತು, ಸ್ತ್ರೀ ಅಸಮಾನತೆ ಇತ್ತು, ಅದೆಲ್ಲವನ್ನ ದೂರ ಸರಿಸಿ ಸಮತಾ ಸಮಾಜವನ್ನು ತಂದುಕೊಟ್ಟಿರ್ತಕ್ಕಂಥವ್ರು ಬಸವಾದಿ ಪ್ರಮಥರಂತ ಹೆಮ್ಮೆಯನ್ನು ಹೇಳಬೇಕಾಗ್ತದೆ. 12ನೇ ಶತಮಾನದೊಳಗೆ ಕಲ್ಯಾಣದೊಳಗೆ ಕೆಳವರ್ಗದ ವ್ಯಕ್ತಿಯನ್ನ ಹೊಡೆದು ರಕ್ತ ಸಿಕ್ತ ಮಾಡಿ ದಾರಿ ಮಧ್ಯದೊಳಗೆ ಎಸೆದು ಹೋಗಿದ್ದು, ಅರೇ ಪ್ರಜ್ಞಾವಸ್ಥೆ ಒಳಗೆ ಬಿದ್ದಿದ್ದ ಒಬ್ಬ ವ್ಯಕ್ತಿ ಬಂದು ಮುಟ್ಟುತ್ತಾನ, ಮುಟ್ಟಿದ ವ್ಯಕ್ತಿ ಬಿದ್ದಂತ ವ್ಯಕ್ತಿಗೆ ಯಾರಂತ ಗೊತ್ತಿರೋದಿಲ್ಲ, ಆಗ ಬಿದ್ದಂತ ವ್ಯಕ್ತಿ ಬಾಯಿಯೊಳಗೆ ಬರ್ತಿರ್ತದ ಬಸವ ಬಸವ ಬಸವಣ್ಣ ಅಂತ ಹೇಳಿ. ಅವಾಗ ಮುಟ್ಟಿದ ವ್ಯಕ್ತಿ ಕೇಳ್ತಾನ, ನೀನ್ ಅರೇ ಪ್ರಜ್ಞಾವಸ್ಥೆ ಒಳಗದಿಯಪ್ಪ, ನಾನೇ ಬಸವಣ್ಣ ನಾನೇ ಮುಟ್ಟಿನ ನಿನಗೆ ಹೆಂಗ್ ಗೊತ್ತಾಯ್ತು ಅಂತಂದಾಗ ಬಿದ್ದಂತ ವ್ಯಕ್ತಿ ಹೇಳ್ತಾನ, ಯಪ್ಪ ಕಲ್ಯಾಣದೊಳಗೆ ಬಿದ್ದಂತವ್ರು ನಿಂತಂತ ಬಸವಣ್ಣ ಬಿಟ್ಟು ಮತ್ತೆ ಬರ್ಲಿಕ್ಕೆ ಸಾಧ್ಯದ, ಅದಕ್ಕೆ ಬಸವ ಬಸವ ಬಸವಣ್ಣ ಅಂದಿದ್ರು. ಲಕ್ಷದ ಮೇಲೆ 96,000 ಶರಣರು ಏಕಕಾಲಕ್ಕ ಬಸವಣ್ಣವರ ಚಿಂತನೆಗಳಿಗೆ ಮಾರು ಹೋಗಿ ಬಂದಿದ್ರು. ಕಾಶ್ಮೀರದಿಂದ ಗೋಪಾಲ ಮಹಾರಾಜ ಅಂತ ಬಂದಿದ್ದ, ಮೂಳೆಗೆ ಮಾಳೆ ಅಂತ ಹೆಸರಿನಿಂದ ಕಟ್ಟಿಗೆ ಮಾರಿ ಬದುಕನ್ನ ಸಾಗಿಸ್ತಾ ಇದ್ದ. ಒಂದು ಸಾರಿ ಬಸವಣ್ಣವರು ಕೇಳುತ್ತಾರ, ಶರಣರೇ ಕಾಶ್ಮೀರದೊಳಗೆ ಬಹಳ ದೊಡ್ಡ ಮಹಾರಾಜನ ಸ್ಥಾನ ಇತ್ತು, ಬಂಗಾರದ ಕಿರೀಟ ಇತ್ತು, ಬಂಗಾರದ ಕುರ್ಚಿ ಇತ್ತು, ಮೃಷ್ಟಾನ್ನ ಭೋಜನ ಇತ್ತು, ಕಲ್ಯಾಣದೊಳಗೆ ಕಟ್ಟಿಗೆ ಮಾರಿ ಬದುಕನ್ನ ಮಾಡುತ್ತಾ ಇದ್ದಿರಲ್ಲ, ಯಾವ್ದು ತೃಪ್ತಿ ಅದ ಯಾವ್ದು ಸಂತೋಷದ ಅಂತ ಕೇಳಿದಾಗ ಕಾಶ್ಮೀರದಿಂದ ಬಂದಿರತಕ್ಕಂತ ರಾಜ ಕಲ್ಯಾಣದೊಳಗಿರ್ತಕ್ಕಂಥ ಮೂಳೆಗೆ ಮಾರೆಯನಾಗಿ ಬದಲಾವಣೆ ಆಗಿದ್ನಲ್ಲ, ಅವಾಗ ಹೇಳ್ತಾನ, ಯಪ್ಪ ಕಾಶ್ಮೀರದೊಳಗ ಬಂಗಾರದ ಕುರ್ಚಿ ಇತ್ತು, ಕಿರೀಟ ಇತ್ತು, ಲಕ್ಷ ಲಕ್ಷ ಚಿಂತೆಗಳಿತ್ತು, ಆಗ ಕಲ್ಯಾಣದೊಳಗೆ ಬಂದು ಶರಣರ ಸಮಾಗಮದೊಳಗೆ ಕಟ್ಟಿಗೆ ಮಾರಿ ಬೆವರು ಸುರಿಸಿ ಕಾಯಕ ಮಾಡಿ ಬಂದಿರತಕ್ಕಂಥ ಹಣದಿಂದ ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ದೀನಲ್ಲ, ನಿಜವಾದ ಆನಂದ ತೃಪ್ತಿ ಕಾಶ್ಮೀರದೊಳಗಿಲ್ಲಪ್ಪ ಕಲ್ಯಾಣದೊಳಗದ. ಬದಲಾವಣೆ ಜಗದ ನಿಯಮ ಅಂತ ನಾವೆಲ್ಲ ಮಾತನಾಡ್ತೀವಿ. ಒಂದು ಮಾತನ್ನ ನೆನಪು ಮಾಡ್ಕೊಳ್ತೀನಿ, ಕಲ್ಯಾಣದ ಬಸವಣ್ಣವರ ಕಾಲಾವಧಿಯೊಳಗೆ ನಡೆದ ಘಟನಾ ಇದು. ಬಸವಣ್ಣನವರ ಧರ್ಮ ಪತ್ನಿ ನೀಲಾಂಬಿಕೆಯವರು ಮಹಾಮನೆಯಿಂದ ಆಚೆ ಬಂದು ಕಲ್ಯಾಣದೊಳಗೆ ಯಾರೋ ಒಬ್ಬರು ಶರಣರ ಮನೆಗೆ ಹೋಗಿರ್ತಾರೆ. ಅಲ್ಲಿ ಭದ್ರ ಅಂತ ಒಬ್ಬ ಕಳ್ಳ, ಆ ಕಳ್ಳನ ಹೆಂಡತಿ ನೀಲಾಂಬಿಕೆಯವ್ರ ಮೈ ಮೇಗಿರ್ತಕ್ಕಂಥ ಎಲ್ಲ ಬಂಗಾರವನ್ನ ಕಳ್ಳತನ ಮಾಡಿ ತಂದು ಕೊಟ್ರೆ ಮಾತ್ರ ನೀವು ಪ್ರಸಾದ ಮಾಡಿ ಹಾಕ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿದ್ರು. ಧರ್ಮ ಸಂಕಟ ಬಂದಿತ್ತು ಭದ್ರನಿಗೆ. ಮಹಾಮನೆಯೊಳಗೆ ಹೋಗಿ ನೀಲಾಂಬಿಕೆ ತಾಯಿಯವ್ರ ಮೈ ಮೇಲೆ ಬಂಗಾರ ಕಲಿಬೇಕಾದ್ರ ಒಳಗೆ ಹೋಗೋದು ಹಂಗೆ ಸಾಮಾನ್ಯ ಇರಲಿಲ್ಲ, ನಮ್ಮ ನಿಮ್ಮಂಗ ಪ್ರವೇಶ ಇರಲಿಲ್ಲ. ಹನಿ ಮ್ಯಾಗ ವಿಭೂತಿ ಧಾರಣೆ ಇರಬೇಕು, ಕೊರೊಳಗೆ ಲಿಂಗ ಧಾರಣೆ ಇದ್ರೆ ಮಾತ್ರ ಪ್ರವೇಶ ಇತ್ತು.
ಕಳ್ಳ ಅಲ್ಲೇ ಇರ್ತಕ್ಕಂಥ ವಿಭೂತಿಯನ್ನು ಧಾರಣೆ ಮಾಡ್ತಾನ, ಲಿಂಗ ಇರಲಿಲ್ಲ, ಬಿಳಿ ಶುಭ್ರವಾಗಿರ್ತಕ್ಕಂಥ ಲಿಂಗವಾಗಿ ಪರಿವರ್ತನೆ ಮಾಡಿಕೊಂಡು ಕಟ್ಕೊಂಡು ಮಧ್ಯರಾತ್ರಿ ಹೋಗ್ತಾನ. ಎಲ್ಲರೂ ಗಾಢ ನಿದ್ರಾವಸ್ಥೆಯೊಳಗೆ ಇರ್ತಾರ. ತಾಯಿ ನೀಲಾಂಬಿಕೆಯವರು ನಿದ್ರಾವಸ್ಥೆಯೊಳಗೆ ಇರ್ತಾರ. ಹೋಗಿ ಮೈ ಮ್ಯಾಗ ಕೈ ಹಾಕಿ ಎಲ್ಲ ಬಂಗಾರವನ್ನು ಕದ್ದು ಬಿಡ್ತಾನ. ಇನ್ನೇನು ಮಾಂಗಲ್ಯ ಸರ ಕೈ ಹಾಕೋದ್ರೊಳಗೆ ತಾಯಿ ನೀಲಾಂಬಿಕೆಯವರು ಎತ್ತರ ಆಗಿಬಿಡುತ್ತೆ. ಅವಾಗ ತಾಯಿ ಕಳ್ಳ ಕಳ್ಳ ಅಂತ ಚೀರ ಎಲ್ಲರೂ ಎದ್ದು ಬಂದಿರ್ತಾರ. ಬಸವಣ್ಣವ್ರು ಎದ್ದು ಬಂದಿರ್ತಾರ. ಎಲ್ಲದಾನ ಕಳ್ಳ ಅಂತಂದಾಗ ಇಲ್ಲೇದಾನ ನೋಡ್ರಿ ಅಂತಂದಾಗ ಎಲ್ಲರೂ ಕಳ್ಳ ಅಂತ ಸಂಬೋಧನೆ ಮಾಡ್ತಾರೆ. ಧರ್ಮ ಪತ್ನಿ ಕಡೆ ನೋಡಿ ಹೇಳ್ತಾರ, ಒಡನಿದ್ದ ಸತಿಯನ್ನು ನಂಬಿದ್ದೇನಯ್ಯ, ಕಳ್ಳನ ಮನೆಗೆ ಬಲುಗಳ್ಳನೊಬ್ಬ ಬಂದರೆ ಕೂಡಲ ಸಂಗಮನದ ಮತ್ತಾರು ಬರ್ಲಿಕ್ಕೆ ಸಾಧ್ಯದ. ಬಂದಿರ್ತಕ್ಕಂಥ ಕಳ್ಳ ಕೂಡಲ ಸಂಗಮ ಬಂದಾನ, ನೀನು ಮೈ ಮೇಲೆ ಬಂಗಾರ ತೆಗೆದು ಹಗರ ಮಾಡ್ಲಿಕ್ಕೆ ಬಂದಾನ. ಬಂಗಾರ ತೆಗೆದ ಮೈ ಹಗರ ಮಾಡ್ಕೊಂಡು ಶರಣಾಗಿ ನೋಡಪ್ಪ ಅದಕ್ಕೆ ಅಂತ ಹೇಳ್ತಾರೆ. ಎಂತ ಬದಲಾವಣೆ ಇರಬೇಕು, ಎಂತೆಂತವ್ರನ್ನು ಬದಲಾವಣೆ ಮಾಡಿದ್ರು ಬಸವಣ್ಣವರು. 1200 ಜನ ವೇಶ್ಯ ತಾಯಂದಿರನ್ನ ಶರಣೆಯರನ್ನಾಗಿ ಬದಲಾವಣೆ ಮಾಡಿದ ಬಸವಣ್ಣ. ಎಲ್ಲಿ ಜಾತಿ ಜಾತಿ ಅಂತ ಸಂಕೋಲಿತ ಎಲ್ಲವನ್ನ ತೆಗೆದು ರೂಢಿಗತಿಯೊಳಗೆ ಸಮಾನತೆಯನ್ನು ತಂದು ತೋರಿಸಿರ್ತಕ್ಕಂಥವ್ರು ಬಸವಾದಿ ಪ್ರಮುಖರು. ನಮ್ಮ ಅಥಣಿಯ ಶಿವಯೋಗಿಗಳ ಮಠ ಬಹಳ ಸುಪ್ರಸಿದ್ಧವಾಗಿರ್ತಕ್ಕಂಥದ್ದು. ಜ್ಞಾನಿಯಾಚೆ ಶರೀರತೆ ನಿತ್ಯವೇ ನಿರ್ವಿಕಾರ, ಜತೆ ಪಡೆಯುತ್ತೆ ಸಾರ ಪುಣ್ಯ ಭೂಮಿ ಅಂತ ಹೇಳ್ತಾರ. ಅಥಣಿ ಶಿವಗಳ ಸಮಕಾಲೀನೊಳಗ ಐಗಳಿ ಅಪ್ಪೈ ಮುತ್ಯ ಅಂತ ಒಬ್ಬರು ಜ್ಞಾನಿಗಳಾಗಿ ಹೋಗ್ತಾರ. ಬಹಳ ಜನ ಜ್ಞಾನಿಗಳನ್ನ, ಸಂತರನ್ನ, ಶರಣರನ್ನ, ಮಹಾತ್ಮರನ್ನ, ಸೂಫಿಗಳನ್ನ ಈ ಜಗತ್ತ ಬಿಟ್ಟಿಲ್ಲ. ಐಗಳಿ ಅಪ್ಪೈ ಮುತ್ಯ ಬಹಳ ವಿಶೇಷವಾಗಿರತಕ್ಕಂಥ ಜ್ಞಾನಿ. ಕಾಣಬೇಕಂತೇಳಿ ಬಿಜಾಪುರ ಜಿಲ್ಲೆ ಒಂದು ಹಳ್ಳಿ ಕರೆಸ್ತಾರ. ಕರೆಸಿ ಏನ್ ಮಾಡ್ತಾರ, ಅದ್ರ ಮುಂದೆ ದೇವಿ ಭಾವಚಿತ್ರವನ್ನು ಇಡ್ತಾರ. ಅದರ ಮುಂದೆ ತಗ್ಗಿಗಳು ಕುರಿ ಕೋಳಿ ಎಲ್ಲ ಮಾಂಸ ಖಂಡವನ್ನು ಕತ್ತರಿಸಿ ಹಾಕಿ ಮ್ಯಾಗ ಬಿಳಿ ಬಟ್ಟೆ ಮುಚ್ಚಿ ಹಾಕಿ. ಐಗಳಿ ಅಪ್ಪೈ ಮುತ್ಯ ಜ್ಞಾನಿ ಅಲ್ಲ, ಸಂತನಲ್ಲ, ಸುಳ್ಳದಾನ, ಡಾಂಬಿಕದಂತೇಳಿ ಕಾಣಬೇಕಂತೇಳಿ 4 ಜನ ಕರೆಸ್ತಾರ. ಐಗಳಿ ಅಪ್ಪೈ ಮುತ್ಯ ಹೋಗಿ ನಿಂತಾಗ ಇಲ್ಲೇನು ಕೇಳಿಪ್ಪ ಅಂತಂದಾಗ 4 ಜನ ಹೇಳ್ತಾರ, ದೇವಿ ಭಾವಚಿತ್ರ ಪೂಜೆ ಮಾಡ್ಬೇಕಲ್ರಿಯಪ್ಪ, ಮದುವೆ ಇಟ್ಟಿವ್ರಿ ಅಂತ ಹೇಳಿ. ತ್ರಿಕಾಲ ಜ್ಞಾನಿ, ಲಿಂಗ ಪೂಜಾ ನಿಷ್ಠಾಗಿರ್ತಕ್ಕಂಥ ಐಗಳಿ ಅಪ್ಪಯ್ಯ ಸ್ವಾಮಿಗಳು ಗೊತ್ತಾಗ್ತದ. ಹಂಗಂದ್ರೆ ತೆಗಿಪ್ಪ ಪೂಜೆ ಮಾಡೋಣ, ಮಲ್ಗೆ ಕೊಡ್ರಿ ಅಂತಂದಾಗ ಬಿಳಿ ಬಟ್ಟೆ ತೆಗಿತಾರ. 4 ಜನ ಕುಹಕ ನಗುವಿನಿಂದ ನಕ್ಕೊಂತ ಕೈ ಹಾಕ್ತಾರ. ಅವರ ಕೈಯೊಳಗಿದ್ದಾಗೆಲ್ಲ ಮಾಂಸ ಕಂಡಾಗೆ ಇರ್ತದ. ತ್ರಿಕಾಲ ಜ್ಞಾನಿ, ಲಿಂಗ ಪೂಜಾ ನಿಷ್ಠರಾಗಿರ್ತಕ್ಕಂಥ 3 ಲೋಕದ ಒಡೆಯನಾಗಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿಗಳ ಕೈಯಾಗ ಬಂದಾಗ, ಅಪ್ಪಯ್ಯ ಮುತ್ಯ ಸ್ವಾಮಿ ಕೈಯಾಗ ಬಂದಾಗ ಅದೆಲ್ಲ ಮಾಂಸ ಕಂಡೇನಾಗ್ತಾರ, ಮಲಿಗವಾಗಿ ಪರಿವರ್ತನೆ ಆಗ್ತದೆ. ಇದು ಜ್ಞಾನಿಯ ತಾಕತ್ತು. ಇನ್ನೂ ಬಹಳ ಜನ ಮಹಾತ್ಮರು ಮಾತನಾಡೋದಾರ, ನಾಯಿನ ಮಾತನಾಡಂಗಿಲ್ಲ. ಒಂದು ಕಾಲಜ್ಞಾನವನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಬುದ್ಧಿವಂತರು ಮಕ್ಕಳಿರ, ಭೂಮಿ ಎದ್ದದ್ದು ಬಡದಿಪ್ಪ ಮಕ್ಕಳಿರ, ಹದ್ದಕ್ಕಾಗಿ ಹರಕೊಂಡು ತಿನ್ನುವ ದಿನಮಾನಗಳು ಬರ್ತಾವ. ಒಲೆಸರ ರಕ್ತದ ಗಡಿಗೆ ಹೊತ್ತೊಯ್ಯುವಾಗ ಬಿಗಿ ಬಿಕ್ಕಿ ಎತ್ತಿರೋ ಮಕ್ಕಳಿರ ಅಂತ ಹೇಳ್ತದ. ಶಟಸ್ಥಲ ಜ್ಞಾನಿ ಉಳುವಿ ಚೆನ್ನ ಬಸವಣ್ಣವರು ಕಾಲಜ್ಞಾನ ಬರೀತಾರ. ಉಳುವಿಯ ಚೆನ್ನನ್ನು ಕಲಿಯುಗಗಳು ಹುಟ್ಟಿ ಬರುವಾಗ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳಷ್ಟ ಹೊಡಿತಾವ ಅಂತ ಹೇಳ್ಯಾರ. ಶಿವಲಿಂಗೇಶ್ವರ ಅಪ್ಪಗಳ ಆಶೀರ್ವಾದದಿಂದ, ಅಪ್ಪಯ್ಯ ಮುತ್ತನ ಆಶೀರ್ವಾದದಿಂದ, ಈ ಎಲ್ಲ ಮಹಾತ್ಮರ ಆಶೀರ್ವಾದದಿಂದ ಕೋವಿಡ್ ನಿಮಗ ನಮಗೆ ಏನೂ ಆಗಲಾರದ ಜೀವಂತ ಜೀವನ ನಾವೆಲ್ಲ ಗಟ್ಟಿ ಕಾಳದೀವಿ. ಹಂಗಂತೇಳಿ ಗಟ್ಟಿ ಕಾಳಲು ಅಂತೇಳಿ ಏನು ಕೇಳಬೇಕಾಗ್ಯದ? ಶಿವಲಿಂಗೇಶ್ವರ ಗದಿಯಿಂದ ಏನು ಕೇಳಬೇಕಾಗ್ಯದ? ಬಹಳ ದೂರಿಂದ ಹೇಳುತ್ತಾ ಇಲ್ಲ. ಇಲ್ಲೇ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಕನದಾಳ ಅಂತ ಒಂದು ಊರು ಬರ್ತದ. ಇಲ್ಲಾಂಗೆ ಶಿವಲಿಂಗೇಶ್ವರ ಅಪ್ಪಗಳ ದೇವಸ್ಥಾನ ಐತಲ್ಲ, ಅಲ್ಲಿ ಹುಲಿಕಾಂತೇಶ್ವರ ಅಂತ ಒಂದು ದೇವಸ್ಥಾನ ಬರ್ತದ. ಬರೀ 18 ದಿನದಿಂದ ನಡೆದ ಘಟನಾ ಇದು. ದೇವಸ್ಥಾನದ ಹುಂಡಿ ಹೊಡೆದಾರ, ಲಕ್ಷ ಹಣ ಬಂದದ. ಆ ಹಣದ ಜೊತೆ ಹುಂಡಿ ಒಳಗ ಒಂದು ಚೀಟಿ ಬಂದದ. ಏನು ಬಂದದಂದ್ರ, ಹುಲಿಕಾಂತೇಶ್ವರ ಮುಂದಿನ ವರ್ಷ ದೇವಸ್ಥಾನಕ್ಕೆ ಬಂದಾಗ ನನಗೆಷ್ಟು ಸಾಧ್ಯ ಸ್ನಾನ ಹಾಕ್ತೀನಿ, ಮಡಿಯಿಂದ ದೀಪ ನಮಸ್ಕಾರ ಹಾಕ್ತೀನಿ, ಭಕ್ತಿ ಸೇವಾ ಮಾಡ್ತೀನಿ. ಆದ್ರ ಮುಂದಿನ ವರ್ಷ ದೇವಸ್ಥಾನಕ್ಕೆ ಹೋದೊಳಗೆ ಏನ್ ಆಶೀರ್ವಾದ ಮಾಡ್ಬೇಕು ಅಂತಂದ್ರ, ನಮ್ಮ ಅತ್ತಿ ಮಾವ ಬಹಳ ಕಾಡಕತ್ತಾರ, ಸಾಯುವಂತ ಆಶೀರ್ವಾದ ಮಾಡು. ಏನ್ ಕೇಳಬೇಕಾಗಿದ್ರೆ ಕಲಿಯುಗದೊಳಗೆ ಅತ್ತಿ ಮಾವ ಸಾಯುವಂಗ ಆಶೀರ್ವಾದ ಮಾಡುದಲ್ಲ. ಆಯುಷ್ಯ ಎಷ್ಟದ ನಮ್ಗೆ? ಆಯುಷ್ಯ 10 ನಿದ್ರೆಗೆ ಹೋಗ್ಯಾವ 50, ಪ್ರಾಯಕ್ಕೆ 20, ಪ್ರಾಯದಲ್ಲಿ ಮಾಡಿದ ಗಾಯಕ್ಕೆ 30.
ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯಾತೀತವಾಗಿ ಒಂದು ಮಾತನ್ನು ಹೇಳ್ತೀನಿ. ಕೋವಿಡ್ ಬಂದಾಗ ಎಷ್ಟೋ ಜನ ಮಹಾತ್ಮರನ್ನು ಬಿಟ್ಟಿಲ್ಲ, ಬಹಳ ದೊಡ್ಡ ಶ್ರೀಮಂತರನ್ನು ಬಿಟ್ಟಿಲ್ಲ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಬಿಟ್ಟಿಲ್ಲ. ಮತ್ತೆ ನಾವೆಲ್ಲ ಉಳಿದೀವಿ ಅಂತಂದ್ರೆ ಈ ಮಣ್ಣಿಗಾಗಿ, ಈ ತಾಯ್ನಾಡಿಗಾಗಿ ಏನೋ ಒಂದು ಸೇವಾ ಮಾಡೋ ಸಲುವಾಗಿ, ಸಾಧು ಸಂತರ ಸೇವಾ ಮಾಡೋ ಸಲುವಾಗಿ, ರೈತರ ಸೇವಾ ಮಾಡೋ ಸಲುವಾಗಿ, ಸೈನಿಕರ ಸೇವಾ ಮಾಡೋ ಸಲುವಾಗಿ ಭಗವಂತ ಪುರುಷ. ಒಂದು ಮಾತನ್ನ ತಮಗೆ ಹೇಳ್ತೀನಿ. ಬೆಳಗಾವಿ ಜಿಲ್ಲೆಯೊಳಗೆ ಸುರೇಶ್ ಅಂಗಡಿ ಅಂತ ಆಗಿರೋರು ರೈಲ್ವೆ ಸಚಿವರದು. ಎಸಿ ಕಾಡಿತ್ತು, ಆಳು ಕಾಳು, ಹಣ ಸಾಕಷ್ಟಿತ್ತು. ದೆಹಲಿ ಒಳಗೆ ಕೋವಿಡ್ ಒಳಗೆ ಶರೀರ ಬಿಟ್ಟರೆ ಹೆಣ ಸಹಿತ ಕರ್ನಾಟಕಕ್ಕೆ ಬರಲಿಲ್ಲ. ತಾವೆಲ್ಲ ಟಿವಿ ಒಳಗೆ ನೋಡಿ. ಕೊನೆಯದಾಗಿ ಸ್ಮಶಾನದೊಳಗೆ ಮಣ್ಣು ಮಾಡಬೇಕಾದ್ರ ಕಾಲು ಕೈಗಳನ್ನ ಕಟ್ಟಿಗೆ ಕಟ್ಟಿದ ಟಿವಿ ಒಳಗೆ ತಾವೆಲ್ಲ ನೋಡಿರಿ. ಕಟ್ಟಿಗೆ 2 ಹಗ್ಗ ಬಿಚ್ಚಿದ್ರ ಹೆಂಡತಿ ಮಕ್ಕಳು ಮುಟ್ಲಿಲ್ಲ, ಪಿಎಗಳು ಮುಟ್ಲಿಲ್ಲ, ಸರ್ಕಾರ ಮುಟ್ಲಿಲ್ಲ, ಹಣ ಮುಟ್ಲಿಲ್ಲ, ಒತ್ತಾಡ ಮುಟ್ಲಿಲ್ಲ, ಯಾವುದೇ ಬಂಧು ಬಳಗ ಮುಟ್ಲಿಲ್ಲ. ಕಟ್ಟಿಗೆಯಿಂದ ತೂಗ ಯಾವುದು ಶಾಶ್ವತದಲ್ಲಿ. ನಾವು ಏನು ಮಾಡಬೇಕು ಅಂದ್ರೆ ಇಂದಿನ ದಿನಮಾನದ ವಿಭಾಗಗಳು ಎಲ್ಲರೂ ರೈತರಿದ್ದೀವಿ. ಅಪೂರ್ವ ಆಶೀರ್ವಾದದಿಂದ ಒಂದು ಮಾತನ್ನು ತಮ್ಮ ವಿನಂತಿ ಮಾಡ್ಕೊಳ್ತೀನಿ. ನಿಮ್ಮ ತಟ್ಟಿ ಒಳಗೆ ಬಂದಿರತಕ್ಕಂತ ರೊಟ್ಟಿ, ಕಾಯಿಪಲ್ಯ, ಅನ್ನವನ್ನ ಒಂದು ತುತ್ತು ಬಾಯ ಹಾಕುವ ಶಿವಲಿಂಗೇಶ್ವರ ಅಪ್ಪಗಳಿಗೆ ಏನು ಬೇಡ್ಕೊಂಡು ತುತ್ತು ಹಾಕ್ರಿ ಅಂತಂದ್ರ, ಯಾವ ರೈತ ತನ್ನ ಭೂಮಿ ಒಳಗೆ ಬೆವರು ಸುರಿಸಿ ದುಡಿದು ಆ ಅನ್ನ ನನ್ನ ತಟ್ಟಿ ಒಳಗೆ ಬಂದದಲ್ಲ, ಆ ರೈತನ ಹೆಂಡತಿ, ಅಣ್ಣ ತಮ್ಮ ಬಂಧು ಒಳಗ ಎಂದೂ ಕೂಡ ಬಡತನದೊಳಗ ಸಾಗಲು ನರೊಳಗ ಆಗಲಿ ಅಂತೇಳಿ ಶಿವಲಿಂಗೇಶ್ವರ ಅಪ್ಪಗಳ ಗದಿಗೆ ಬೇಡ್ಕೊಂಡು ಒಂದು ತುತ್ತು ಬಾಯ. ಇನ್ನೂ ಒಂದು ತಾವು ಮನೆಗೆ ಯಾರೇ ಮಹಾತ್ಮರು ಬಂದಾಗ, ರಾಜಕಾರಣಿಗಳು ಬಂದಾಗ, ಅಧಿಕಾರಿಗಳು ಬಂದಾಗ 4 ಜನ ಮಕ್ಕಳು ಇರ್ತಾವ. ಏನ್ ಪರಿಚಯ ಮಾಡಿಸ್ತೀರಿ? ಒಬ್ಬ ಡಾಕ್ಟರ್ ಅದಾನ್ರಿ, ಒಬ್ಬ ಇಂಜಿನಿಯರ್ ಅದಾನ, ಇನ್ನೊಬ್ಬ ಪೊಲೀಸ್ ಅದಾನ್ರಿ, ಒಂದಾಗ ಕೆಲಸ ಮಾಡೋ ಅದಾನ್ ಬಿಡ್ರಿ ಅಂತ ಹೇಳ್ತೀರಿ. ಹಂಗ ಅನ್ಬೇಡ್ರಿ. ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ, ಮೇಲು ಕೀಳು ಅಲ್ಲಾದ ಭೂಮಿ ತಾಯಿ ಮಡಿಯೊಳಗೆ ಬೆವರು ಸುರಿಸಿ ಅನ್ನವನ್ನ ಬಿಡೋದು. ಜಗತ್ತನ್ನ ಜೀವಂತಿರ್ತಕ್ಕಂಥ ಶ್ರೇಷ್ಠ ರೈತ ನನ್ನ ಮಗ ನನ್ನ ಅಭಿಮಾನೇ ಪರಿಚಯ ಮಾಡಿಸ. ಪ್ರಭು ಚನ್ನಬಸವ ಮಹಾಸ್ವಾಮಿಯವ್ರಿಗೆ ಗೊತ್ತದ, ಅವ್ರ ಪಾದಕ್ಕೆ ಬಿದ್ದ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಒಂದು ಮನವಿ ಸಲ್ಲಿಸಿನೋ. ಏನ್ ಸಲ್ಲಿಸಿವಿ ಅಂದ್ರೆ, ಬುದ್ಧಿ 60 ವರ್ಷ ಆದವ್ರಿಗೆ ರಿಟೈರ್ಡ್ ಆದ್ರ ನಿವೃತ್ತಿ ವೇತನ ಬರ್ತದ. ನಾವು ಸಿದ್ದರಾಮಯ್ಯ ಸಾಹೇಬ್ ಏನ್ ಮನವಿ ಕೊಟ್ಟಿವಿ ಅಂದ್ರ, ಇಡೀ ಕರ್ನಾಟಕದ 31 ಜಿಲ್ಲೆಯೊಳಗೆ 60 ವರ್ಷ ಆದ ನಂತರ ಆಗಿರ್ತಕ್ಕಂಥ ಗಂಡ ಹೆಂಡತಿ ಇರ್ತಕ್ಕಂಥ ರೈತ ಕುಟುಂಬಕ್ಕೆ 1 ತಿಂಗಳಿಗೆ 10,000 ಪಿಂಚಣಿ ಕೊಡ್ಬೇಕಂತ ಬೇಡ್ಕೊಂಡ್ರು. ನಾವು ಜಗತ್ತಿಗೆ ಅನ್ನ ಹಾಕಿದ್ರು. ಒಂದು ನೀರು ಬೇಕಾದ್ರೂ ರಸ್ತೆ ಮ್ಯಾಗ ನಿಲ್ಬೇಕಾಗ್ಯದ, ಒಂದು ಸವಲತ್ತು ಬೇಕಾದ್ರೂ ರಸ್ತೆ ಮ್ಯಾಗ ನಿಲ್ಬೇಕಾಗ್ಯದ. ಆದ್ರೆ ಈ ಸಾರಿ ಗುರ್ಲಾಪುರದಾಗ ಹೆಂಗಾಗೈತೆ ಅಂದ್ರೆ, ಪ್ರಭು ಚನ್ನಬಸವ ಮಹಾಸ್ವಾಮಿಯವರು ಮೊದಲನೇ ದಿನ ಬಂದು ಚಾಲನೆ ಕೊಟ್ಟರು. ಅಲ್ಲಿ ನಿಂತರು ನಾಡಿನ ಎಲ್ಲ ಮಹಾತ್ಮರು ನಿಂತರ ಆಶೀರ್ವಾದ ಮಾಡಿಕ್ಕಾಗಿ ಶ್ರೀಶೈಲ ಜಗದ್ಗುರುಗಳ ಆಗಾಗಿ ನಾಡಿನ ಸಾವಿರ ಮಠಾಧೀಶರು ಬಂದ ನಿಂತರು ಅಂತೇಳಿ. ಯಾಕೆ ನಿಂತರು ಅಂತಂದ್ರೆ, ಆ ಮಠಕ್ಕೆ ಸಹಿತ ನೈವೇದ್ಯ ಎಲ್ಲಿಂದ ಬರ್ತದ, ಭೂಮಿಯೊಳಗೆ ಉಳಿದಿರ್ತಕ್ಕಂಥ ರೈತರಿಂದ ನೈವೇದ್ಯ ಬರ್ತದ ಅಂತ ಹೇಳಿ ಇಡೀ ನಾಡಿನ ಮಠಾಧೀಶರ ಪುಣ್ಯ ಭೂಮಿಯೊಳಗೆ ಬಂದು ನಿಂತು ಪುಣ್ಯ ಕ್ಷೇತ್ರವನ್ನಾಗಿ ತಯಾರು ಮಾಡಿ ಗುರ್ಲಾಪುರದೊಳಗೆ ಬಂದ ನಿಂತು ಕೈ ಎತ್ತಿದ್ರು ಅಂತ ಇಡೀ ಸರ್ಕಾರ ತಲೆಬಾಗಿ ಇವತ್ತು ರೈತ 300 ತಗೊಂಡ ನಂತರ ಯಾರಿಂದ ತಗೊಂಡ್ರೆ ಎಲ್ಲ ಮಹಾತ್ಮರ ಆಶೀರ್ವಾದದಿಂದ ನಮಗೆ ಸಿಗ್ತದ. ಅಂತ ಮಹಾತ್ಮರ ಆಶೀರ್ವಾದದಿಂದ ನಮ್ಮ ಬದುಕಿನೊಳಗೆ ಹೆಂಗಿರಬೇಕು ಅಂತಂದ್ರೆ, ಎಲ್ಲರೂ ಕೂಡ ಮತ್ತೊಬ್ಬರಿಗೆ ಕಣ್ಣೀರು ಹಾಕ್ಸಲಾರ್ದಂಗ, ನಿಂದೆ ಟೀಕೆಯನ್ನು ಮಾಡ್ಲಾರ್ದಂಗ, ಮಹಾತ್ಮರ ಸಾಧು ಸಂತರ ಸೇವೆಯನ್ನು ಮಾಡ್ತಾ ಮಾಡ್ತಾ ನಮ್ಮ ಜನ್ಮ ಉದ್ಧಾರ ಮಾಡ್ಕೊಳ್ಳೋ ಅಂತೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಸ್ವಾಗತ.